ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೌಮ್ಯ ರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವಾಗ ನಾವು ಎಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಂದರೆ ಪೂಜಾ ಅವರ ಬರ್ತ್ಡೇಗೆ ನೇಲ್ಸ್ ಮಾಡಿಸ್ಕೊಳ್ಳೋದಕ್ಕೆ. ನನ್ನೇ ಕಂಟೆಂಟ್ ಮಾಡ್ಕೊಂಡ್ಬಿಟ್ಟಿ ಹಾಯ್ ಮಾಡು. ಕ್ಯೂಟಿ ಬೀಗಲ್ ಅನ್ಸುತ್ತೆ ಅಲ್ಲ? ಏನು ಏನು ನೋಡ್ತಾ ಇದೆ ನೋಡು. ಓಕೆ, ಈಗ ಹೋಗ್ತಾ ಇದೀವಿ. ಹಾಯ್ ಮಾಡಿರಿ. ಹಾಯ್. ಏನೋ ಎಲ್ಲಿಗೆ ಹೋಗ್ತಾ ಇದೀವಿ? ಹಂಗೆ ಸ್ವಲ್ಪ ಹೊರಗಡೆ, ಅದೇ ಹೊರಗಡೆ ಎಲ್ಲಿ ಹೇಳಿ? ಸುಮ್ಮನೆ ಏನಾದ್ರು ತಗೊಳ್ಳೋಣ, ಸುಮ್ಮನೆ ಓಡಾಡ್ಕೊ ಬರೋಣ ಅಂತ. ಅವಳೇನೋ ನೇಲ್ಸ್ ಜೆಲ್ ಪಾಲಿಶ್ ಮಾಡಿಸ್ಬೇಕು ಅಂತಿದ್ದಾಳೆ. ಸೊ ಅದನ್ನ ಮಾಡಿಸ್ಕೊಂಡು ಬರೋಣ. ಇಲ್ಲಿ ನಮ್ಮ ಮಮ್ಮಿ ಬರ್ತಾ ಇದ್ದಾರೆ. ಹಾಯ್ ಮಾಡಿ. ಈಗ ನಾವು 3 ಜನ ಹೋಗ್ತಾ ಇದೀವಿ. ಅಲ್ಲಿ ನೋಡಿ. ಅಯ್ಯೋ ಹಾಯ್. ಒಳಗಡೆ ಹಾಕ್ಬಿಟ್ಟಾರಾ? ಎಷ್ಟು ಕ್ಯೂಟ್ ಆಗಿ. ಓಕೆ ಬನ್ನಿ ಹೋಗುವ, ಟೈಮ್ ಆಯ್ತು. ಅಲ್ಲೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ರೋಡಲ್ಲಿ ತರತರವಾದ ಬ್ರೀಡ್ಸ್ನ ನೋಡ್ಬೋದು. ನಾವ್ ಎಷ್ಟು ದಿನ ಆಗಿತ್ತು ನಾವ್ ಈ ತರ 3 ಜನ ಹೋಗಿ ಅಲ್ವಪ್ಪು? ಎಸ್, ಲಾಂಗ್ ಟೈಮ್, ತುಂಬಾ ತುಂಬಾ ಲಾಂಗ್ ಟೈಮ್ ಆದ್ಮೇಲೆ ಹೋಗ್ತಾ ಇದೀವಿ. ನಮ್ಮ ಮಮ್ಮಿ ಡ್ರೈವಿಂಗ್. ನಾನ್ ಮಾಡ್ತಾ ಇದ್ದೆ, ನಮ್ಮಮ್ಮ ಸ್ವಲ್ಪ ಏನು ನಿನ್ ಬರ್ಡೇ ನಾಳೆ ರೆಸ್ಟ್ ಮಾಡು, ಟಯರ್ ಆಗ್ಬೇಡ ಅಂದ್ರು. ಅದಕ್ಕೆ ಹಿಂದೆಗಡೆ ಕುತ್ಕೊಂಡಿದ್ವಿ. ಬರ್ತಡೇ ಯಾರು ರೆಸ್ಟ್ ಮಾಡ್ತಾರೆ? ಅಂದ್ರೆ ನಾಳೆ ಸ್ವಲ್ಪ ಎನರ್ಜಿಯಿಂದ ಇರ್ಬೇಕಲ್ವಾ, ಅದಕ್ಕೆ. ಇಂಡಿಪೆಂಡೆನ್ಸ್ ಡೇ ದಿನ ಉಟ್ಬಿಟ್ಟವಳೆ ನನ್ನ ತಂಗಿ. ಇನ್ನೊಂದೇನಂದ್ರೆ ನಾಳೆ ನಮ್ಗೆ ಆಕ್ಚುಲಿ ವರ್ಕ್ ಇದೆ. ಬಟ್ ನಾನು ವರ್ಕ್ ಮಾಡ್ತೀನಿ, ಅವಳು ವರ್ಕ್ ಮಾಡಲ್ಲ. ಅವಳು ಆಲ್ರೆಡಿ ಫಸ್ಟ್ ಸ್ಯಾಟರ್ಡೆ ವರ್ಕ್ ಮಾಡ್ಬಿಟ್ಲು. ಸೊ ಈಗ ಹೋಗ್ತಾ ಇದೀವಿ, ಬೆಲ್ ರೋಡಲ್ಲಿ ಇದೀವಿ. ಊಟ ಬೆಳಗ್ಗೆ ಟಿಫನ್, ನಾನು ನಮ್ಮಮ್ಮ ಇಬ್ರು ಟಿಫನ್ ಮಾಡ್ಕೊಂಡ್ವಿ ಅಷ್ಟೇ ಗೈಸ್. ಅವಳು ಊಟನೂ ಮಾಡ್ಬಿಟ್ಲು. ಬಂದು ತಾನೆ? ಇಲ್ಲ, ನಾವು ಮಾಡ್ಲಿಲ್ಲ. ನನ್ಗೆ ಲೈಟ್ ಆಗಿ ತಲೆ ಬೇರೆ ನೋವ್ತೈತೆ. ಹೋಗ್ಬಿಟ್ಟು ಬಂದು ಮಾಡಿದ್ರೆ ಆಯ್ತು ಅಷ್ಟೇ. ಓಕೆ, ಅಲ್ಲಿ ಹೋಗಿ ಸಿಗ್ತೀವಿ. ಬಂದಿದ್ದೀವಿ, ಕ್ಲೋಸ್ ಆಗಿದೆ, ಬರ್ತಾ ಇದೀವಿ ಅಂತ ಅಂದ್ರು. ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ. ನನ್ನ ಮದ್ವೆಗೆ ಇಲ್ಲೇ ಮಾಡಿಸಿದ್ದಿತ್ತು ನೇಲ್ ಆರ್ಟ್. ಸೊ ಹಾಗಾಗಿ ಅವಳು ಬರ್ತಡೇಗೂ ಇಲ್ಲೇ ಮಾಡ್ಸೋಣ ಜೆಲ್ ಪಾಲಿಶ್ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಚೆನ್ನಾಗಿ ಮಾಡ್ಕೊಡ್ತಾರೆ ಗೈಸ್. ನನಗೆ ಎಂಗೇಜ್ಮೆಂಟ್ಗೆ ಬಂದು ನಾನು ನ್ಯೂ ಬೇಲ್ ರೋಡಲ್ಲಿ ಮಾಡಿಸಿದ್ದು. ಅದು ಕೂಡ ಒಳ್ಳೆ ಕಾಂಪ್ಲಿಮೆಂಟ್ ಬಂದಿತ್ತು. ಮದ್ವೆದು ಇನ್ನೂ ಒಳ್ಳೆ ಕಾಂಪ್ಲಿಮೆಂಟ್ ಬಂದಿತ್ತು. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಆ್ಯಂಡ್ ಇನ್ನೊಂದೇನಂದ್ರೆ, ಏನೋ ಒಂದು ಬೇಜಾರು ವಿಷಯ ಏನಂದ್ರೆ, ನೆಕ್ಸ್ಟ್ ಇಯರ್ ಅಂದ್ರೆ 2027 ಫೆಬ್ ಫಸ್ಟ್ ಅಷ್ಟರಲ್ಲಿ ಯೂಟ್ಯೂಬ್ದು ರೂಲ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಅದು ತುಂಬ ಟೆನ್ಷನ್ ಆಗ್ತಾ ಇದೆ ನನಗೆ. ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮೇನ್ ಥಿಂಗ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಆದರೂ ವಿಡಿಯೋಸ್ ಬೇಕಂದ್ರೆ ಅದನ್ನು ಕೂಡ ನಮಗೆ ಕಾಮೆಂಟ್ ಮಾಡಿ ನನಗೆ ಹೇಳಿ. ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೊಂದು ರೂಲ್ಸ್. ಅದೇ ಇಷ್ಟು ದಿನ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಾಗಿತ್ತು. ಬಟ್ ಇವಾಗ 8,000 ವಾಚ್ ಅವರ್ಸ್ ಮಾಡಿಬಿಟ್ಟಿದ್ದಾರೆ. ಮತ್ತು 20 ಮಿಲಿಯನ್ ವ್ಯೂಸ್ ಮಾಡಿದ್ದಾರೆ ಶಾರ್ಟ್ಸ್ ವಿಡಿಯೋಸ್ದು. ಸೊ ಹಾಗಾಗಿ ನಾನು ಇನ್ನು 5 ಮಂತ್ಸ್ ಟೈಮಲ್ಲಿ ನಾನು ಕವರ್ ಮಾಡ್ಕೋಬೇಕು. ಸೊ ಹಾಗಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ, ಈಗ ಅವ್ರು ಬರ್ತಾರೆ. ಬ್ಲಾಗ್ ಕಂಟಿನ್ಯೂ. ಡಿಸೈನ್ಸ್ ಸೆಲೆಕ್ಟ್ ಮಾಡೋದೇ ಒಂದು ತಲೆನೋವು. Natural lens, right? इतना लेंथ This one? ऐसा भी करा सकते हैं. ನೀನ್ ಡಿಸೈನ್ ಯಾವ್ದಾದ್ರು ತಗೊಂಬಂದಿಲ್ವಾ? ಓಯ್, ಅದೇ ಅದನ್ನೇ ತಗೊಂಡಿಲ್ಲ. लॉन्ग होता है तो जाके ಫಸ್ಟ್ ಹೋಗ್ತಾ ಬಸ್ ಸಾಕು. ಅವ್ರು ಆ್ಯಕ್ಚುಲಿ ಜೆಲ್ ಪಾಲಿಶ್ ಮಾಡಿಸ್ತಾ ಇರೋದು, ಎಕ್ಸ್ಟೆನ್ಷನ್ ಮಾಡಿಸ್ತಾ ಇಲ್ಲ. ಅವಳದು ಡ್ರೆಸ್ ಕಲರೇ ಬೇರೆ, ಅವಳು ಮಾಡಿಸ್ಕೊಳ್ಳೋದೇ ಬೇರೆ ಅಂತ ಹೇಳ್ತಿದ್ದಾಳೆ. ಇಲ್ಲೇ ಗೈಸ್ ಬಂದಿತ್ತು. ಈ ಥರನಾ ಬೇಡವಾ?
ಬಟ್ ಕಲರ್ ಕಾಣುತ್ತಾ ಇದು ಅದೇ ಗೊತ್ತಾಗ್ತಾ ಇಲ್ಲ. ಕೇಳೋರ್ನ ಅವ್ರು ಅದೇ ತೋರಿಸ್ತಿದ್ದಾರೆ. ಪ್ಯೂರವೈಸ್ ಮಾಡಿದ್ದು ನಮಗೆ ಮದುವೆ. यही कराना है क्या ಒಮ್ಮೆ ವಿಚ್ ಒನ್? मतलब उम्र ऐसा ही कराना है, ऐसा ही ऐसे टाइप नहीं कराना, ठीक है? ಅವ್ರು ಸಜೆಸ್ಟ್ ಮಾಡ್ತಾ ಇದ್ದಾರೆ ಯಾವ ಥರದ್ದು ಮಾಡಿಸ್ಬೇಕು ಅಂತ. ऐसे ही Suggestion. कराना है। ಇದೇ ಮಾಡಿಸ್ಕೊ, ಚೆನ್ನಾಗಿದೆ. बताओ ना। ಚೆನ್ನಾಗಿದೆ ಅದು. ದಿಸ್ ಒನ್ ಅಂದ್ರೆ ऐसे ग्लिटर टाइप में भी कराना है, ग्लिटर ऐसा कुछ। ಗೈಸ್ ನೋಡೋಣ ಫೈನಲ್ ಆಗಿ ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ಅಂತ. ಓಕೆ ಫೈನ್, ಯು ಡೂ ದಿಸ್ ಒನ್. ದಿಸ್ ಇಸ್ ನೈಸ್. ಫೈನಲಿ ಈ ಡಿಸೈನ್ ಸೆಲೆಕ್ಟ್ ಮಾಡಿದಾಳೆ. एक काम कर दो, सेम कलर से है ना मेरे सेम कलर. एक बार देख लीजिए कौन सा वाला लेंगे आप। रेड है ना, रेड दिस कलर. ನನ್ನ ಮದುವೆಲ್ಲೂ ನಾನು ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೆ. ಬಟ್ ಏನಂದ್ರೆ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ, ಬಿಕಾಸ್ ನಾವು ನೇಲ್ಸ್ ಎಲ್ಲ ನೋಡ್ತಾರಲ್ವಾ. ಸೊ ಹಾಗಾಗಿ ನಾನು ಅದನ್ನ ಮಾಡ್ಸೋಕ್ಕಾಗಿಲ್ಲ. ಹಾಗಾಗಿ ಅದರಲ್ಲೇ ಸ್ವಲ್ಪ ಬೇರೆ ಡಿಫ್ರೆಂಟ್ ಆಗಿ ಮಾಡಿಸ್ಕೊಂಡೆ. ನಿಜ ಇದು ಡಿಸೈನು ನಾವು ಯಾವ ತೊಗೊಂಡು ತೋರಿಸ್ತೀವಿ ಅದಕ್ಕಿಂತ ಇನ್ನೂ ಅವರು ಬೇರೆ ಥರನೂ ಗೈಡ್ ಮಾಡ್ತಾರೆ. ಇಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ, ಈ ಥರ ಮಾಡಿಸ್ಕೊಳ್ಳಿ ಅಂತ ಏನೋ ಸೆಲೆಕ್ಟ್ ಮಾಡಿದ್ದಾಳೆ. ನೋಡೋಣ ಈಗ ಬರುತ್ತೆ ಅಂತ ಇದ್ದಾಳೆ ಗೈಸ್. ಅವ್ರಿಗೆ ಪಾಪ ಕನ್ನಡ ಬರಲ್ಲ, ಇವ್ರು ಬಿಡ್ತಾ ಇಲ್ಲ. ಇಂಗ್ಲಿಷ್ ಏನಂತೆ ಇದನ್ ಮಾಡ್ಸಿಲ್ಲ, ಎಕ್ಸ್ಟೆನ್ಷನ್ ಮಾಡ್ಸಿತ್ತು ಅಂತ ನೆನ್ಪಿಟ್ಕೊಂಡಿದ್ದಾರೆ. ಅಂದ್ರೆ ನಾವು ಬರೀ ಕಾಲಿಗೆ ಮಾತ್ರ ಜೆಲ್ ಪಾಲಿಶ್ ಮಾಡಿಸಿದಿತ್ತು, ಹ್ಯಾಂಡ್ಸ್ಗೆ ನಾವು ಎಕ್ಸ್ಟೆನ್ಷನ್ ಮಾಡಿಸಿದ್ವಿ. ಅದನ್ನ ಕೇಳ್ತಾರೆ. ಅವ್ರಿಗೆ ಪಾಪ ಕನ್ನಡ ಬರಲ್ಲ, ಅರ್ಥನೂ ಆಗಲ್ಲಂತೆ. ಅದಕ್ಕೆ ಅವಳು ಇಂಗ್ಲಿಷ್ ಆದ್ರೂ ಅರ್ಥ ಆಗುತ್ತೆ ನಿಮ್ಗೆ ನಾವು ನೆನ್ಪಿದೀವ ಅಂತ ಕೇಳ್ತಾ ಇದ್ದಾಳೆ. ಪೇನ್ ಆಗ್ತಾ ಇದೆಯಾ? ಅಷ್ಟೇನಿಲ್ಲ. ಓಕೆ, ಮಾಡಿಸ್ಕೊಳ್ಳಿ. ಇದೇನು ಆಲ್ಮೋಸ್ಟ್ ಹ್ಯಾಂಡ್ ಮುಗಿತಾ ಬಂತು. ನಮ್ಮಮ್ಮ ನೋಡಿ ನಿದ್ದೆ ಮಾಡ್ತಾವ್ರೆ, ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ನನಗೂ ತುಂಬ ನಿದ್ದೆ ಬರ್ತಾ ಇದೆ. ನೀರು ಕುಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಊಟ ಮಾಡಬೇಕು ಈಗ. ಅವಳದು ಹ್ಯಾಂಡ್ಸ್ ಮುಗೀತು, ಲೆಗ್ಸ್ ಒಂದು ಮಾಡಿಸ್ಕೊಂಡು ಹೋಗೋದಷ್ಟೇ. ಇದು ಅದು ಯಾವುದಾದ್ರು ಕ್ಯಾಟೈ ಮಾಡಿಸಲ್ವಾ? ಕ್ಯಾಟೈ ಏನದು? ಕ್ಯಾಟೈ ಅದು ಮಾಡಿಸಲ್ವಾ? ನಾನು ಆಕ್ಚುಲಿ ಅದೊಂದ್ಸಲ ಮಾಡಿಸ್ಬೇಕು ಅಂತ ಇಷ್ಟ ಇದೆ. ಅದಕ್ಕೆ ಎಕ್ಸ್ಟೆನ್ಷನ್ ಹಾಕ್ಸ್ಬಿಟ್ಟು ಮಾಡಿಸ್ಬೇಕು. ಸಖತ್ತಾಗಿರುತ್ತೆ. ನಾನು ಮದ್ವೆಗೆ ಮಾಡಿಸ್ಕೊಂತೀನಿ. ಏನಂದೆ ಮತ್ತೆ ಹೇಳು? ಏನಿಲ್ಲ, ಮದುವೆ ಆ್ಯಕ್ಚುಲಿ ಅದು ಒಂದ್ಸತಿ ನಾನು ಟ್ರೈ ಮಾಡಬೇಕು, ಚೆನ್ನಾಗಿದೆ ಅಂತ ಹೇಳಿದ್ರು ಕ್ಯಾಟೆ. ಬಟ್ ನನಗೆ ಇವಾಗ ಸದ್ಯಕ್ಕೇನು ಬೇಡ. ನಾನು ಮದುವೆಗೆ ಎಂಗೇಜ್ಮೆಂಟ್ ಮಾಡಿಸಿದ್ಮೇಲೆ ಸ್ವಲ್ಪ ಸೆನ್ಸಿಟಿವ್ ಆಗಿಬಿಡುತ್ತೆ ಗೈಸ್ ನೇಲ್ಸು, ಹಾಗಾಗಿ ಭಯ ಸ್ವಲ್ಪ ಅಷ್ಟೇ. ಓಕೆ, ಈಗ ಇವಳ್ದು ಮುಗಿದ್ಮೇಲೆ ಏನಾದರೂ ತಿನ್ನೋಕೆ ಹೋಗ್ಬೇಕು, ಹೊಟ್ಟೆ ಹಶ್ವಾಗ್ತದೆ. ಈಗ ನೋಡಿ ಚೆನ್ನಾಗಿ ಕ್ಯೂಟಾಗಿ ಬಂದರೆ ಓಕೆ, ಸಿಗುವ ಆಮೇಲೆ. ನಾವು ಇವ್ರ ಹತ್ರನೇ ರೆಗ್ಯುಲರ್ ಆಗಿ ಬರೋದು. ಹೇಳಿ ನಿಮ್ದು ಶಾಪ್ ಎಲ್ಲಿದೆ ಏನು ಅಂತೆಲ್ಲ. ಸರಿ ಕೇಳಿಸ್ಲಿಲ್ಲ. ನಿಮ್ದು ಶಾಪ್ ಎಲ್ಲಿದೆ, ಸ್ಟುಡಿಯೋ ಎಲ್ಲಿದೆ? ಲೊಕೇಟೆಡ್ ರಾಜಾಜಿನಗರ್ ಫಸ್ಟ್ ಬ್ಲಾಕ್ ನಿಯರ್ ಮೆಟ್ರೋ ಸ್ಟೇಷನ್ ಹತ್ರ. 5 minutes ವಾಕಿಂಗ್ ಡಿಸ್ಟೆನ್ಸ್ ಇರುತ್ತೆ ನಮಗೆ. ನಾವು ಮದುವೆಗೆ ಇಲ್ಲೇ ಮಾಡಿಸಿತ್ತು. ಅವ್ರ ಹೆಸರು ಪವಿತ್ರ ಅಂತ, ಅವ್ರದ್ದೇ ಇದು ಸ್ಟುಡಿಯೋ. ಸೊ ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಗೆ ಇಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿದೆ. ನಾನು, ನನ್ನ ತಂಗಿ, ನಮ್ಮ ಮಮ್ಮಿ 3 ಜನ ನಾವು ಇಲ್ಲೇ ಬಂದು ಮಾಡಿಸ್ಕೊಳ್ಳೋದು. ನಿಮಗೂ ಯಾರಿಗಾದ್ರೂ ಬೇಕಿದ್ರೆ ಬಂದು ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು. ಮಾಸನ ಮೇಲೆ ಕೂತ್ಕೊಂಡ್ಬಿಟ್ಟು ಜನ ಲೆಗ್ಸ್ ಮಾಡಿಸ್ಕೊಳ್ಳೋದಿಕ್ಕೆ ಅಲ್ಲಿ ಸೆಟಪ್ ಮಾಡಿದ್ದಾರೆ. सेट करना ही है ಇದು ಇದೆ ಹೇಳ್ಬಿಡಿ. ಮಂಡಕ್ಕಿ
ದಾವಣಗೆರೆ ಮಿರ್ಚಿ ಮಸಾಲ ತಿನ್ನೋಕೆ ಬಂದು ಹೊಟ್ಟೆ ಅಶ್ವತ್ತೈತಂತೆ ನಮ್ಮ ಅಮ್ಮಗೆ. ಪಾರ್ಸಲ ಇಲ್ಲ, ಪಾರ್ಸಲ್ ತೊಗೊಂಬಿಡೋಣ. ಪೂಜಾಗೂ ಅಶ್ವಾಗ್ತಾ ಇದೆಯಂತೆ ಗೈಸ್, ಅದಕ್ಕೆ ಪಾರ್ಸಲ್ಲ ಅಲ್ಲಿ ತೊಗೊಳೋಣ ಮೇಲೆ. ಓಕೆ, ಅಲ್ಲಿ ಹೋಗಿ ತಗೊಂಡು ಕೊಡಿ. ಫಸ್ಟ್ ಟೈಮ್ ತಿಂತಾ ಇರೋದು ಅಂದ್ರೆ ಮಿರ್ಚಿ ತಿಂದಿದ್ದೀವಿ, ಅದ್ರ ಜೊತೆ ಅದು ಹೆಂಗಿರುತ್ತೆ ಅಂತ ನಂಗೂ ಗೊತ್ತಿಲ್ಲ. ಅಭ್ಯಾಸ ಇದೆ, ನನಗೆ ಅಭ್ಯಾಸ ಇದೆ. ಏನ್ ಕೇಳಿದೆ? ಉದ್ದಿನ ವಡೆ ಇದೆಯಾ? ಫುಲ್ ಲೋಕಲ್ ದಾವಣಗೆರೆ ಮಿರ್ಚಿ ಮಸಾಲ. ಇದನ್ನ ಪೂಜೆಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತೀನಿ. ಮೆಣಸಿನ್ಕಾಯಿ ಬೇಕಾ? ಬಜ್ಜಿ ಅಲ್ಲೇ ಇದೆ, ಇಲ್ಲಿಲ್ಲ. ಏನ್ ರಾಣಿ ಸೇವೆ ಇವಳಿಗೆ. ಗೈಸ್ ಅಲ್ಲಿ ಎಕ್ಸಿಡ್ ಆಗ್ತಾ ಇದೆ. ತಿನ್ಕೊಂಡು ಚೆನ್ನಾಗಿದೆಯಾ? ಓಕೆ, ಏನು ಟೇಸ್ಟು ಖಾರ ಸಕ್ಕತ್ತಾಗಿರುತ್ತೆ ಗೈಸ್. ನಾರ್ಮಲ್ ಮೆಣಸಿನ್ಕಾಯಿ ಮಾಡೋದಲ್ವಾ, ಇದು ಮೆಣಸಿನ್ಕಾಯಿ ಬಜ್ಜಿ ಇದ್ರಲ್ಲಿ ಮಾಡಲ್ಲ. ಚೆನ್ನಾಗಿರುತ್ತೆ ಟೇಸ್ಟು. ನಾನೇ ಟ್ರೈ ಮಾಡ್ತೀನಿ. ಮನೋಜ್ ಅವ್ರಿಗೆ ಸಖತ್ ಇಷ್ಟ ಆಯ್ತು. ಆಕ್ಚುಲಿ ನೆನೆ ಬಾವ ಹೇಳಿದ್ರು ದಿನ ಮಾಡೋಣ ಮನೇಲಿ, ಕರೆಕ್ಟ್. ತಿನ್ನಂಗ್ ಆಗ್ತಾ ಇದೆ ಅಂತ. ಅವ್ರಿಗೊಂದು ತಗೊಂಡೋಗೋಣ. ಆಕ್ಚುಲಿ ಮನೋಜ್ ಅವ್ರು ನೆನೆ ಹೇಳಿದ್ರು ಅದೊಂದು ಮಾಡಿಬಿಟ್ಟು ಬ್ಲಾಗ್ ಮಾಡಿ ಹಾಕೋಣ ಅಂತ ಹೇಳಿದ್ರು. ರೆಸಿಪೀಸ್ ಗೊತ್ತಾಗುತ್ತೆ ಜನರಿಗೂ ಅಂತ. ಟ್ರೈ ಮಾಡೋಣ. ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನು ಬ್ಲಾಗ್ ಮಾಡ್ತೀನಿ. ಮನೋಜ್ಗೂ ಒಂದು ಪಾರ್ಸಲ್ ತಗೊಂಡು ತಗೊಳ್ಳೋಣ. ನಾನು ತಗೊಂಡಿಲ್ಲ, ನೀನು ತಗೊಂಡ್ಯ ಬಿಡಮ್ಮ. ಗೈಸ್ ನೋಡಿ, ಇಲ್ಲಿ ಅಮ್ಮ ಮಗಳು ಮಿರ್ಚಿ ಮಂಡಕ್ಕಿ ಎಷ್ಟಲ್ಲಿ ಮಾಡಿದ್ದೀವಿ. ಓಹೋ, ಹೇಗಿದೆ ಟೇಸ್ಟು? ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದೆ. ಸೇವಿಯರ್ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದೀವಿ, ಅದಕ್ಕೆ ಸೇವಿಯರ್. ಟೀ ಬೇಕು ಇವಾಗ. ಮಿರ್ಚಿ ಮಂಡಕ್ಕಿ ಜೊತೆ 1 ಕಪ್ ಟೀ ಬೇಕು. ಇನ್ನೇನೇನ್ ಬೇಕು ಹೇಳ್ರಿ. ಟೀ ಇಲ್ದೆ ಏನೋ ಕಂಪ್ಲೀಟ್ ಇಲ್ಲ ನೋಡಿ ಗೈಸ್, ಟೀ ಬೇಕಂತೆ. ಟೀ ಕಾಫಿ ಬಿಟ್ರೆ ಇಲ್ಲೇ ಬೆಡ್ ಎಲ್ಲ ಕೇಳ್ಬಿಡ್ತಾರೆ ಮಲ್ಕೊಂಡ್ಬಿಡ್ತೀವಿ ಅಂತ. ಓಕೆ, ಮುಗೀತು ನಮ್ದು ಸರ್ವಿಸ್ ಎಲ್ಲ. ಈಗ ಮನೆಗೆ ಹೊರಟಿದೀವಿ. ಲಾಗಿನ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ಲ್ಯಾಪ್ಟಾಪ್ ಎಲ್ಲ ಎತ್ಕೊಂಬಂದ್ವಿ. ಪರವಾಗಿಲ್ಲ, ಇನ್ನು 1 ಅವರ್ ಟೈಮ್ ಇದೆ. ಆರಾಮಾಗಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಲಾಗಿನ್ ಆಗೋದು. ನೋಡ್ರಿ ಇವ್ರ ಅಮ್ಮಗಳು ಹೆಂಗಾಡ್ತಾರೆ. ಏನ್ರಮ್ಮ ನಿಮ್ದು? ನಮ್ದೆ ಗೈಸ್. ನಮ್ಮ ಅಕ್ಕ ಯಾವಾಗೂ ಮುಂದೆ ಸೀಟ್ ಕಿತ್ತಾಡ್ತಾ ಇರ್ತಾಳೆ, ನಾನ್ ಕುತ್ಕೊಂತೀನಿ ಅಂತ. ನಾನೇ ಕುತ್ಕೊಳ್ಳೋದು ಇವಾಗ್ಲೂ. ಹಿಂದಕ್ಕೆ ಬೇಡ ಅಂತಿಲ್ಲ ಅನ್ಸುತ್ತೆ. ಕಾಣ್ತಾ ಇದೆ, ಕ್ಯೂಟ್ ಆಗಿದೆ. ಹೇಗ ಅನ್ಸ್ತಾ ಇದೆ? ಚೆನ್ನಾಗ್ ಅನ್ಸಿದೆ. ಇವಾಗ ಇದನ್ನ ಟೇಕ್ ಕೇರ್ ಮಾಡೋದೇ ಇರೋದು ಟಾಸ್ಕ್. ಜೆಲ್ ಪಾಲಿಶ್ ಏನು ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿರುತ್ತೆ, ಲಾಂಗ್ ಟೈಮ್ ಇರುತ್ತೆ. ಲಾಗಿನ್ ಆಗಿದ್ದೀವಿ. ಈಗ ನೆಕ್ಸ್ಟ್ ಮುಂದಿನ ಕೆಲಸ ಚಾಯ್ ಪೀಲೋ. ಅದು ಕಾಫಿ, ಚಾಯ್ ಅಲ್ಲ. ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಅವನ್ನ. ಮಲ್ಕೊಳ್ಳಿ, ನಿದ್ದೆ ಬರ್ತಿದೆ. ನಮ್ಮ ಸ್ಕಾಚಿನ ತೋರಿಸ್ತೀನಿ ಬನ್ನಿ ಗೈಸ್. ಸ್ಟೀಮ್ ಕೊಡ್ತಾ ಇದ್ದಾರೆ. ಏನಾಗಿದೆ ಅವನಿಗೆ? ಕಾಫ್ ಆಗಿದೆ. ಏನಾಗಿದೆ? ಕಾಫ್, ಕೆಮ್ಮು. ಕಾಫ್ ಆಗಿದೆ ಅವನಿಗೆ. ಸ್ವಲ್ಪ ರೆಸ್ಪಿರೇಟರಿ ಪ್ರಾಬ್ಲಮ್ ಇರೋದ್ರಿಂದ ನಾವು ಮನೇಲೆ ಈ ಥರ ಮಿಷಿನ್ ತಂದು ಇಟ್ಕೊಂಡಿದ್ದೀವಿ. ಸೊ ದಟ್ ಡೈಲಿ 1 ಡೇಗೆ 2 to 3 ಟೈಮ್ಸ್ ಆ ಥರ ನಾವು ಅವನಿಗೆ ಸ್ಟೀಮ್ ಕೊಡಬೇಕು ಅಷ್ಟೆ. ಇವತ್ತಿನ ಡೇ ಮುಗಿದಿದೆ. ನಾವು ತಂದಿರೋ ಮಿರ್ಚಿನ ಮನೋಜ್ ಅವರಿಗೆ ಕೊಡಬೇಕು. ಅವ್ರು ಇನ್ನೂ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಸೊ ಸ್ನಾನ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಮುಗಿಸ್ಕೊಂಡು ಬಂದು ಕೇಳ್ತೀನಿ, ಅಂದರೆ ಅವ್ರೂರಲ್ಲಿ ಸಿಕ್ಕಿರೋ ಥರ ಮಾಡೋ ಥರನೇ ಇದೆಯಾ ಇಲ್ಲಿ ಇಲ್ವಾ ಟೇಸ್ಟ್ ಅಂದ್ಬಿಟ್ಟು. ಓಕೆನಾ? ಹೇಳೋಣ ಒಂದು ಮಾತು ಅಂತ ಹೇಳಿದೆ. ನಿಮ್ಮೂರ ಥರನೇ ಇದೆಯಾ? ಇದೆ ಹ್ಮ್? ತರಾನೇ
ತರ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೇಮಾ ದಾವಣಗೆರೆ ಮಿರ್ಚಿ ಮಸಾಲ ಅಂತೆ ಶಾಪ್ ಹೆಸರು. ಅದ್ ಮಿರ್ಚಿ ಅದ್ ತಿನ್ನಿ. ಅಮ್ಮ ಮಾಡುತ್ತಲ್ಲ ಮನೇಲಿ ಅದೇ ತರ. ಸೇಮ್ ಅಲ್ವಾ? ಓಕೆ, ಗ್ಲಾಡ್ ಹಿ ಲೈಕ್ಡ್ ಇಟ್. ನಾವು ಅಲ್ಲಿ ಆ್ಯಕ್ಚುಲಿ ಊಟ ಮಾಡ್ಕೊಂಡು ಹೋಗಿರ್ಲಿಲ್ವಲ್ಲ, ಊಟ ಮಾಡಿಬಿಟ್ಟಿದ್ಲು. ಆಮೇಲೆ ಹೊಟ್ಟೆ ಅಷ್ಟಾಗ್ತಿದೆ ಅಂದ್ಬಿಟ್ಟು ಅಲ್ಲಿ ತೊಗೊಂಡ್ವಿ. ಹಂಗೆ ಮಮ್ಮಿ ಮನೋಜ್ಗೂ ತಗೋ ಅಂತ ಅಂದರು, ಅದಕ್ಕೆ ತಗೊಂಡು. ಈರುಳ್ಳಿ ಹಾಕ್ಲಾ ಇಲ್ಲ? ಏನು ಬೇಡವಾ? ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಇನ್ನಷ್ಟು ವ್ಲಾಗ್ಸ್ ಬೇಕು ಅಂದರೆ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವ್ಲಾಗ್ಸ್ನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಕ್ರಾಲ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.